ವಾಸವಿದ್ದ ಮನೆ ಕುಸಿತ. ಒಪ್ಪತ್ತು ಗಂಜಿಗೂ ಗತಿ ಇಲ್ಲ, ಮನೆಯೂ ಇಲ್ಲ, ಪಕ್ಕದ ಮನೆ ಆಶ್ರಯ. ನಂಜನಗೂಡು ತಾಲೂಕಿನ ಕೊಟ್ಟೂರು ಗ್ರಾಮದ ಶಿವಮ್ಮ ಎಂಬಾಕೆ 3 ತಿಂಗಳ ಹಿಂದೆ ವಿಪರೀತ ಮಳೆಯಿಂದಾಗಿ ವಾಸವಿದ್ದ ಮನೆ ಕುಸಿತಗೊಂಡು ಬೀದಿ ಪಾಲಾಗಿದ್ದಾಳೆ. ತಂದೆ ತಾಯಿ ಇರುವಾಗಲೇ ಈ ಮನೆಯನ್ನು ಮಳೆಗೆಗೆ ಬಿಟ್ಟುಕೊಟ್ಟಿರುತ್ತಾರೆ. ಇತ್ತ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಮಹಿಳೆಗೆ ಯಾರೂ ಕೂಡ ಇಲ್ಲದೆ ಮದುವೆಯಾಗದೆ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿರುವಾಗಲೇ ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲ, ಮಲಗಲು ಮನೆ ಇಲ್ಲದ ಮಹಿಳೆಗೆ ಬೀದಿ ಪಾಲಾಗಿದ್ದಾಳೆ. ಹಾಗಾಗಿ ಈ ಮಹಿಳೆ ಸಾಯಬೇಕೆ? ಪ್ರಕೃತಿ ವಿಕೋಪಕ್ಕೆ ಹಾನಿಯಾದರೆ ಸರ್ಕಾರ ಕೋಟಿ ಮಂಜೂರಾದ ಹಣದಿಂದ ಅಧಿಕಾರಿಗಳು ಯಾಕೆ ಸೌಲಭ್ಯ ದೊರಕಿಸುತ್ತಿಲ್ಲ? ಈಕೆಯ ಸ್ಥಿತಿ ನೋಡಿ ಬೇರೊಬ್ಬರು ಆಶ್ರಯ ನೀಡಿದ್ದು ಗ್ರಾಮದ ಎಲ್ಲ ಜನರು ಕೂಡ ಈಕೆಗೆ ಸಹಾಯ ಮಾಡಿ ಎಂದು ಸರ್ಕಾರ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, NKS TV4, ED ಜಯಶಂಕರ್, ನಂಜನಗೂಡು. ಸರ್, ಇದು ಜಯಮ್ಮ ಅಂತಂತೇಳಿ ಈ ಮನೇಲಿ ವಾಸ ಇದ್ದರು ಸರ್. ಇವರು ತಂದೆ ತಾಯಿಗಳು ಈಗ ಒಂದು 5-6 ವರ್ಷದಲ್ಲಿ ವಯಸ್ಸಾಗಿದ್ದ ಕಾರಣ ಇವರು ತೀರ್ಕೊಂಡ್ರು. ಇವ್ರು ಅಣ್ಣ ತಂದಿರಿದ್ರು, ಇವ್ರಿಗೆ ಯಾರೇ ಏನೇ ಅನುಕೂಲ ಏನೂ ಮಾಡ್ತಾಯಿಲ್ಲ. ಇವರೊಬ್ಬರೇ ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ ವಾಸ ಇದ್ದರು. ವಾಸ ಇರುವಾಗ ಇಲ್ಲಿ ಒಂದು ವರ್ಷದಲ್ಲಿ ಅರ್ಧ ಅಂತರ ಮನ ಬಿದ್ದೋದಾಗ ಸರಿ ನಾವು ತಗೊಂಡೋಗಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟನು. ಅರ್ಜಿ ಕೊಡ್ದಲ್ಲಿ ಅವರು ಸರಿ VA ಗಮನಕ್ಕೆ ನಾವು ಫೋಟೋಲೆಲ್ಲ ವೀಡಿಯೋದಲ್ಲೆಲ್ಲ ವಾಟ್ಸಪ್ಪೆಲ್ಲ ಮಾಡಿರೋದ್ರಿಂದ ಅವರು ಬರನೇ ಇಲ್ಲ. ಇಲ್ಲಿ ಬಂದು ಅಬ್ಜೆಕ್ಷನ್ ಮಾಡಿ ಏನೂ ಇದು ಅಬ್ಸರ್ವೇಷನ್ ಮಾಡನೇ ಇಲ್ಲ. ಮತ್ತು ಅದನ್ನು ನೋಡ್ಬಿಟ್ಟು ತಹಸೀಲ್ದಾರ್ಗೆ ಅಮ್ಮ ತಗೊಂಡೋಗಿ ಕೊಡ್ತಲೆ ಅವರು VA ಅವ್ರ ಹತ್ರ ವರದಿ ಕಳಿಸಿದ್ರು. ಆ VA ಅವರು ಬಂದು ಇಲ್ಲಿ ಯಾರಿದ್ದ ಟೈಮಲ್ಲಿ ಬಂದ್ಬಿಟ್ಟು ಅಲ್ಲಿ ಯಾರೂ ವಾಸ ಮಾಡ್ತಾಯಿಲ್ಲ ಅಂತಂತ ಹೇಳಿ ವರದಿನ ತಹಸೀಲ್ದಾರ್ಗೆ ಕಳಿಸ್ತಾರೆ ಸರ್. ಹಾಗಾದರೆ ಇಲ್ಲಿ ಯಾರು ವಾಸ ಮಾಡ್ತಾಯಿಲ್ಲ ಅಂತಂದ್ರೆ ಆ ಅಮ್ಮ ಎಲ್ಲೂ ವಾಸ ಮಾಡ್ತಾಯಿದ್ದು. ಈಗ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ಮನೆಯಲ್ಲೇ ವಾಸ ಮಾಡಬೇಕು ಅಂತ ಹೇಳ್ತಾವ್ರಲ್ಲ VA ಅವರು. ಈ ಮನೆಯಲ್ಲಿ ಒಂದು ವೇಳೆ ವಾಸ ಮಾಡ್ತಿದ್ದ ವೇಳೆಯಲ್ಲಿ ಆ ಅಮ್ಮನಿಗೆ ಬಿದ್ದು ಏನಾರ ಪ್ರಾಣಕ್ಕಾಪಾಯ ಆಗಿದ್ರೆ ಜವಾಬ್ದಾರಿ ಆಯ್ತಾ ಯಾರಾಯ್ತಾರೆ? ಇದನ್ನು ಕೇಳಿದ್ರೆ ಆ ಹಳೆ ಮನೇಲಿ ವಾಸ ಇರಬೇಕು ಅಂತ ಹೇಳ್ತಾರೆ. ವಾಸ ಯಾವ ಥರ ಮಾಡೋಕ್ಕಾದ್ದು ಸರ್? ಈ ಥರವಾಗಿ ಆ ಅಮ್ಮಂಗೆ ಭಾಳ ಅನನುಕೂಲ ಆಗದ. ಯಾರು ಅಣ್ಣ ತಂದಿರ ಇನ್ನೊಂದು ಯಾರು ನೋಡ್ತಾ ಇಲ್ಲ ಅವ್ರನ್ನ. ಹಂಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರೂ ಸ್ಪಂದಿಸ್ತಿಲ್ಲ. ಹಾಗಾಗಿ ಸ್ವಲ್ಪ ಒಮ್ಮೆ ಸ್ವಲ್ಪ ಅನುಕೂಲ ಆಗಂತಂತೆ ಇದನ್ನು ಸ್ವಲ್ಪ ಗಮನ ಹರಿಸಿ ಇದು ಮೇಲ್ಮಟ್ಟಕ್ಕೆ ಸ್ವಲ್ಪ ಹೋಗೋಂತಂತೆ ಸ್ವಲ್ಪ ಇದನ್ನು ಮನವಿ ಮಾಡ್ತೇವೆ ಸರ್. ಕೇಳ್ಕೊಂಡು ಹೆಸರು ಸಿದ್ದರಾಜು ಅಂತ ಹೇಳಿ ಸರ್. ಜಯಮ್ಮ ಅಂತ ಹೇಳಿ ಇವರು ತಂದೆ ತಾಯಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ. ತುಂಬ ವಯಸ್ಸಾಗಿತ್ತು. ಅವ್ರ ಜೊತೆ ವಾಸ ಇದ್ದರು. ತುಂಬ ಹಳೆ ಮನೆ ಇದು. ಈ ಮನೆ ಇದ್ದು ವಾಸ ಇದ್ದಾಗ ಏನಾಯ್ತು, ಈಗ ಅವ್ರು ತೀರೋಗಿಂದ ಇವರು ಒಬ್ಬರೇ ಇದ್ದರು. ಆ ಇದ್ದವ್ರಿಂದ ಏನು ಫೆಸಿಲಿಟೀಸ್ ಇಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಏನಾಗಿದೆ ಅಂತಂದರೆ ಮನೆ ತುಂಬ ಕುಸ್ತೋಗಿದೆ, ಎಲ್ಲ ಕಸ್ತೋಗಿದೆ. ಇವು ಇರೋದಕ್ಕೂ ವಾಸ ಇರೋದಕ್ಕೂ ಯಾವುದೇ ಮನೆಗಳಿಲ್ಲ. ಮತ್ತು ಅಣ್ಣ ತಮ್ಮರು ಯಾರು ಅವ್ರ ಮನೆಗಳಿಗೆ ಇವ್ರು ಹೋಗಿ ವಾಸ ಮಾಡೋ ಅಂಥ ಸ್ಥಿತಿಲೂ ಇಲ್ಲ. ಅವರೇ ಗೇಯ್ಕೊಂಡು ವ್ಯವಸಾಯ ಮಾಮೂಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಬೇರೆಯವ್ರ ಮನೇಲಿ ವಾಸ ಮಾಡ್ತಿರೋದು. ಅದರಿಂದ ಇವ್ರಿಗೊಂದು ಮನೆ ಮಾಡಿಕೊಡಿ ಅಂತಂದ್ಬಿಟ್ಟು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಯಾರೂ ಇದಕ್ಕೆ ಸಹಕರಿಸಿಲ್ಲ. VAR ಏನಂದ್ರು ಸರ್? VRAಗೂ ಅರ್ಜಿ ಕೊಟ್ಟಿದ್ದೀವಿ. ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂದಿಲ್ಲ, ಮಾಡಿಕೊಡಲ್ಲ ಅಂತ ಹೇಳಿದ್ರು. ಒಂದ್ಸಲಿ ಅರ್ಜಿ ಎಲ್ಲ ಕೊಟ್ಟು ಬಂದು ನೋಡಿ ಅಂತ ಹೇಳಿದ್ದೀವಿ. ಬಂದ 2-3 ಸರಿ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. VA ವಾಸ ಇಲ್ಲ ಅಂತಂದ್ರಲ್ಲ, ಮತ್ತೆ ಇವಾಗ ವಾಸ ಇದ್ದಾರೆ ಸರ್. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾರು ಬೇಕಾದ್ರೂ ಕೇಳಿ ನೋಡಿ. ಅಮ್ಮ ವಾಸ ಇಲ್ಲ ಸರ್ ಅಂತ VA ಅಲ್ಲಿ ವಾದ ವಿವಾದ ಮಾಡ್ತಾ ಇದ್ರು. ಇಲ್ಲ ವಾಸ ಇದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಎಲ್ಲ ಇದ್ದಾರೆ. ವಿಚಾರಿಸಿ ನೋಡಿಬೇಕಾರೆ ಒಳಗಡೆ ವಾಸ ಇರೋಕೆ ಈಗ ತುಂಬ ಹಿಂದ್ಗಡೆ ಎಲ್ಲ ಕಷ್ಟ ಹೋಗಿತ್ತು. ಈಗ ಪೂರ್ತಿ ಕಷ್ಟ ಹೋಗಿದೆ. ಅವಮ್ಮ ಈಗ ಬೇರೆಯವ್ರ ಮನೆಯೊಳಗೆ ಜೀವನ ಮಾಡ್ತಾ ಇರೋದು. ತುಂಬ ಕಷ್ಟ ಇದೆ ಅಮ್ಮವ್ರಿಗೆ. ನೋಡಿ ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ನಾವು. ಗ್ರಾಮದಿಂದ ಎಲ್ಲ ಹೇಳಿ ತುಂಬ ಎಲ್ಲ ಮಾತಾಡಿ ಪಂಚಾಯತಿ ಕಡೆಯಿಂದ ಅರ್ಜಿ ಕೊಡ್ತಿದ್ವಿ. ಒಂಚೂರು ಪರಿಹಾರ ಮಾಡಿಕೊಡ್ಬೇಕು ಸರ್. ನಿಮ್ಮ ಹೆಸರು? ಪುನೀತ್ ಅಂತ ಹೇಳಿ.